ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ನಾನು ಸ್ಯಾಟರ್ಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಫ್ಲವರ್ ಶೋಗೆ ಹೋಗಿದ್ದೀರಿ. ನಮ್ಮೂರಲ್ಲಿ ಪ್ರತಿ ವರ್ಷವೂ ಈ ಫ್ಲವರ್ ಶೋ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಮತ್ತು ತುಂಬ ಥರದ ಹೂಗಳಿರುತ್ತೆ ಇಲ್ಲಿ, ಹೂವು ಗಿಡಗಳು. ಮತ್ತು ಇದು ಕ್ಯಾಪ್ಸಿಕಮ್ಮಿಂದ ಮಾಡಿರೋ ಪಿಕಾಕು. 3 ಕಲರ್ಸು, ಯೆಲ್ಲೋ ಕಲರು, ಗ್ರೀನು ಮತ್ತು ರೆಡ್ ಹಾಕಿದ್ದಾರೆ. ಮತ್ತು ಈ ಬುದ್ಧ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇದೊಂದು ಫೋಟೋ ಹಿಡ್ಕೊಂಡೆ. ಮತ್ತು ಇಲ್ಲಿ ಮಾಡಿರೋದು ಎಲೆ ಹೂವುಗಳಿಂದ, ಮತ್ತು ಅಲ್ಲಿ ಒಂದು ಎಲ್ಲ ಥರ ಫೇಸಸ್ ಇದೆ ಅಲ್ಲ, ಅವ್ರದ್ದು ಅದೆಲ್ಲ ವಾಟರ್ ಮೆಲನಿಂದ ಮಾಡಿರೋದು. ಮತ್ತು ಇದು ಎಲೆಗಳಿಂದ ಆನೆ ಮಾಡಿದ್ದಾರೆ. ಆನೆ ತುಂಬ ಚೆನ್ನಾಗಿದೆ, ಚಿಕ್ಕದ್ರಿಂದ ದೊಡ್ಡದು. ಇವಾಗ ನಾನು ತೋರಿಸ್ತಾ ಇರೋ ಸ್ಟೆಪ್ ಬಂದುಬಿಟ್ಟು ರೇಷ್ಮೆ ಹೇಗಾಗುತ್ತೆ ಅಂತ. ಫಸ್ಟು ಆ ಎಲೆಯಿಂದ ಹುಳುಗಳಿಂದ ಹೇಗೆ ರೇಷ್ಮೆ ಆಗುತ್ತೆ ಅಂತ. ಇದು ಅದರ ಗೂಡು ಬ್ಲ್ಯಾಕ್ ಕಲರ್. ಇವಾಗ ಫಸ್ಟಿಂದ ಹೇಗೆ ಅಂತ, ಫಸ್ಟು ಮೊಟ್ಟೆಗಳು, ಎಲೆ ಮತ್ತು ಬಟ್ಟೆ. ಇದು ಫಸ್ಟ್ ಸ್ಟೆಪ್ಪು, ಹುಳುಗಳು ಹೇಗಿರುತ್ತೆ ಅಂತ ತೋರಿಸ್ತಾ ಇರೋದು. ಇದು ಬಂದು ಸೆಕೆಂಡ್ ಸ್ಟೆಪ್ಪು. ಇದು ಥರ್ಡ್ ಸ್ಟೆಪ್ಪು. ಇದು ಏನಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬೆಳೆಯುತ್ತೆ ತಿಂಗಳು ಅಂತ ಅದು ತೋರಿಸ್ತಿರೋದು. ಇದು 4ನೇದು, ಇದು 5ನೇದು. ಅದಾದಮೇಲೆ ಈ ಥರ ಆಗುತ್ತೆ. ರೇಷ್ಮೆ ಕಕ್ಕೂನ್ಸ್ ಅಂತ ಹೇಳ್ತಾರೆ ಅದನ್ನು. ಇದೆಲ್ಲ ರೇಷ್ಮೆ ಬಟ್ಟೆಗಳು. ಮತ್ತು ಇದೆಲ್ಲ ಸ್ವಲ್ಪ ದೊಡ್ಡದು. ಇದು ಅದ್ರ ಚಿಟ್ಟೆ ಆಗಿರೋದು ಅದೆಲ್ಲ. ಮತ್ತು ಇದೆಲ್ಲ ಜೂಟು ಅದು ಇದು. ಇದನ್ನು ಒಣಗಿಸಿರೋದು ಹುಳನ. ಮತ್ತು ಅದು ಬಟ್ಟೆ, ಇದೆಲ್ಲ ಅದೇ ಶರ್ಟು. ಇದಾದಮೇಲೆ ಇದು ಇವಾಗ ತೋರಿಸ್ತಾ ಇರೋದು ರೇಷ್ಮೆನ ಹೇಗೆ ತೆಗಿತಾರೆ ಅಂದರೆ ಆ ಮಿಷಿನಿಂದ. ಅದು ಪ್ರೋಸೆಸ್ ಇದೆ ನೋಡಿ, ಈ ಪ್ರೋಸೆಸ್ ಕೂಡ. ಇದು ಹುಳ ಹೇಗೆ ರೇಷ್ಮೆ ಮಾಡುತ್ತೆ ಅಂತಲೂ ಪ್ರೋಸೆಸ್ ಇದೆ. ಇದಾದಮೇಲೆ ಇದರಲ್ಲೂ ಹಾಕಿರ್ತಾರೆ ಪ್ಲಾಸ್ಟಿಕ್ ಚಂದ್ರಿಕೆ, ಇದರಲ್ಲೂ ಹಾಕಿರ್ತಾರೆ. ಮತ್ತು ಬಿದಿರಿನ ಚಂದ್ರಿಕೆ ಇದರಲ್ಲೂ ಹಾಕಿರ್ತಾರೆ. ಆ ಹೆಸರು ನೀವು ಓದ್ಬೋದು. ತುಂಬ ಜಾಸ್ತಿ ಇತ್ತು ಇದು ಹುಳುಗಳು. ಮತ್ತು ಇದರಲ್ಲಿ ಕೂಡ ರೇಷ್ಮೆ ಹಾಕಿದ್ದಾರೆ. ಇದು ಅದು ಬೋರ್ಡು, ನಮ್ಮ ಹೆಮ್ಮೆ ನಮ್ಮ ರೇಷ್ಮೆ ಅಂತ ಹಾಕಿದ್ದಾರೆ. ಇದಾದಮೇಲೆ ನೆಕ್ಸ್ಟು ಇದ್ರ ಪಕ್ಕದಲ್ಲಿ ನಾವು ಹೋಗಿದ್ದೆ ಫಿಶ್ ಇರೋ ಜಾಗಕ್ಕೆ. ಇದು ತುಂಬ ಥರದ್ದು ಫಿಶ್ಗಳಿತ್ತು. ಅದೆಲ್ಲ ಥರದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಚಿಕ್ಕದು ದೊಡ್ಡದಾಗಿರೋದು ಎಲ್ಲ ಇತ್ತು ಫಿಶಸ್ಸು. ಮತ್ತು ಅದು ಏನೋ ರೆಡ್ ಟೈಗರ್ ಬಾರ್ಬ್ ಅಂತೆ, ಅದೆಲ್ಲ ಆ ಥರದ್ದೆಲ್ಲ ಇಟ್ಟಿದ್ರು. ಎಲ್ಲ ಫಿಶಸ್ಸೇ ಇರೋದು. ನಾನು ಹೆಸರುಗಳು ಮಾತ್ರ ತೋರಿಸಿದ್ದೀನಿ ಅನಿಸುತ್ತೆ ವಿಡಿಯೋದಲ್ಲಿ. ಚಿಕ್ಕ ಮೀನುಗಳಿದ್ವು. ಇದು ಅದರೊಳಗಿಂದ ನಾನು ನೋಡಿದ್ದು. ಸರಿಯಾಗಿ ಕಾಣಿಸಿಲ್ಲ, ಬಿಕಾಸ್ ಅದು ಬಬಲ್ಸ್ ಥರ ಬರ್ತಾಯಿತ್ತಲ್ವ, ಹಾಗಾಗಿ. ಮತ್ತು ಇದಂತೂ ತುಂಬ ಪುಟ್ಟದು ಇದೆ ಅನಿಸುತ್ತೆ, ಚಿಕ್ಕದಾಗಿರೋದು ಅಂತ ಅಂದ್ಕೊಂಡಿದ್ದೆ. ಇವುಗಳೇ. ಮತ್ತು ಇದಕ್ಕಿಂತ ಚಿಕ್ಕದಾಗಿರೋದು ನಾನು ಫಸ್ಟ್ ಟೈಮ್ ನೋಡಿದ್ದು ಇದೇ ನೋಡಿ. ಇದರಲ್ಲಿ ಮೀನುಗಳೇ ಕಾಣಿಸಲ್ಲ. ನೆಕ್ಸ್ಟು ಇದು ಪಾಟ್ರಿ. ಅವರು ಪಾಟರಿ ಮಾಡ್ತಾಯಿದ್ರು. ನಮ್ಗೆ ಬೇಕಂದರೆ ನಮ್ಮ ಮಾಡಿಕೊಂಡು ಎತ್ಕೊಂಡು ಹೋಗ್ಬೋದು. ಮತ್ತು ಇದು ಸಿರಿಧಾನ್ಯಗಳು ಏನೇನಿರುತ್ತೆ ಅಂತ. ಇದು ಮನಮೋಹನ್ ಸಿಂಗ್ ಅವರ ಚಿತ್ರ. ಇದಾದಮೇಲೆ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಇವಳ ಹೆಸರು ಶ್ರೇಯಾ. ಲಾಸ್ಟ್ ಅಟ್ ದ ಎಂಡಲ್ಲಿ ಸಿಕ್ಕಿದ್ಲು. ಅವಳ ಜೊತೆ ಸ್ವಲ್ಪ ಫೋಟೋಸ್ ಇಟ್ಕೊಂಡು ನೆಕ್ಸ್ಟು ನಾವು ಇದು ಬಂದು ಏನು ಹೇಳ್ತಾರೆ, ಇದು ನನಗೆ ಗೊತ್ತಿಲ್ಲ. ಇದಾದಮೇಲೆ ನೆಕ್ಸ್ಟು ನಾವು ಒಂದು ಹೋಟೆಲ್ಗೆ ಹೋದ್ರಿ. ಯಾಕಂದರೆ ಟೈಮ್ ಆಗಿತ್ತು 9 ಗಂಟೆ. ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ, ಲೇಟಾಗುತ್ತೆ ಅಂದ್ಬಿಟ್ಟು ನಾವು ಹೋಟೆಲ್ಗೆ ಹೋಗಿದ್ರಿ. ಇಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವೆಲ್ಲ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರೆ, ಮಸಾಲೆ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಗೋಬಿ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಗೀ ರೈಸು, ಕೇಸರಿ ಬಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದಾದಮೇಲೆ ನಾವು ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.